Hey guys, welcome back to our YouTube channel. You're back with another video, ಗಾಡಿ. That is ತಡಿ ಒಂದ್ ನಿಮಿಷ. ಹಾಗೆ ಏನಪ್ಪಾ ಅಂತಂದ್ರೆ ಸುಮ್ನೆ ಹೊರಗಡೆ ಸುತ್ತಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಡಿಮಾರ್ಟ್ ಹೋಗೋಣ ಅಂತ ಬಂದ್ವಿ. ಹೋಗಿ ಓಡಾಡ್ತಾ ಏನಾದ್ರು ಮಾತಾಡ್ಕೊಂಡು ಹೇಳಮ್ಮ ಯಾಕೆ ಹಿಂಗೆ ಮಬ್ಬಾಗ್ಬಿಟ್ಟೆ ಫುಲ್. ನಾನು ಅಲ್ಲೊಂದ್ ಫ್ಲವರ್ ಪಾಟ್ ನೋಡ್ದೆ. ಅಲ್ಲಿ ಏನಾಯ್ತು ಅಂತಂದ್ರೆ ಇವಳಿಗೆ ಒಂದು ಬಾತ್ಕೋಳಿದು ಫ್ಲವರ್ ಪಾಟ್ ಇತ್ತು, ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಾತ್ಕೋಳಿ ಟೈಪ್ ಫ್ಲವರ್ ಪಾಟ್ ಇತ್ತು. ಅದು ಅವರು 250 ಹೇಳಿದ್ರು. ಇವಳು 25% ಕೊಡ್ತೀರಾ ಅಂತ ಕೇಳಿದ್ನು. ನನಗ್ ಅರ್ಥ ಆಗಲ್ಲ, ಸೀರಿಯಸ್ಲಿ ಡ್ಯೂ ಥಿಂಕ್ ಅಲ್ಲ, ಅವರೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾವೇ ಒಂಥರ ಟಾಸ್ಕ್ ಕೊಟ್ಟಂಗ್ ನಿಮ್ಗೆ 25% ಅಂದ್ರೆ 250 ಇಲ್ಲಿ ಹಾಕ್ಬಿಟ್ಟು ನೋಡಿ ಎಷ್ಟು ಬರುತ್ತೆ ಅಂತ. ಅಷ್ಟು ರೂಪಾಯಿ ಇವಳು ಕೇಳಿದ್ಲು. ಅವರು ಪಾಪ ಬರಲ್ಲ ಅಂತಂದ್ರು. ಅದಕ್ಕೆ ಸ್ವಲ್ಪ ಬೇಜಾರಾಗಿ ನಡ್ಕೊಂಡ್ ಬರ್ತಾಳೆ. ಅದಕ್ಕೆ ಹೇಟ್ ಯು ಅಂತ ಹೇಳ್ಬಿಟ್ಟು ಬಂದೆ. ಅಂಗಡಿಯವ್ರಿಗೆ, ಪಾರ್ಟ್ ಮಾಡಿದವ್ರಿಗೆ ಎಲ್ಲಾರ್ಗು ಸೇರ್ಸ್ ಬೈದಿದ್ದಂಗ ಅವಳೆ. ಏನೋ ಬೈತಿಲ್ಲ, ಐ ಹೇಟ್ ಯು ಅಂದೆ ಅಷ್ಟೇ. ಅದೇ ಒಳ್ಳೆನೇನೆ ಎಲ್ಲಾರ್ಗು ಸೇರ್ಸಿ ಹೇಳಲ್ಲು ಅಂತ ಹೇಳಿದ್ದು. ಇಷ್ಟ ಆಯ್ತು. ಕ್ಯೂಟ್ ಆಗಿತ್ತು. ಅದೊಂಥರ ಡಕ್ ತರ ಶೇಡ್, ಅದ್ರೊಳಗೆ ಮಣ್ಣು ಹಾಕಿ ಏನಾದ್ರೂ ಒಂದ್ ಚಿಕ್ಕದಾಗಿ ಏನಾದ್ರೂ ಪ್ಲಾಂಟೇಶನ್ ಮಾಡ್ಬೋದು, ಅಂದ್ರೆ ಏನಾದ್ರು ಹಾಕ್ಬೋದು ಅಂತ. ಇನ್ನೊಂದು ಡೈಸ್ ಚೆನ್ನಾಗಿತ್ತು, ತಗೋಬೋದಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಅದನ್ನ 50 ರೂಪಾಯಿ ಕೊಡ್ತಾನ ಅವನು ಅಂತ. ಅವನು 100 ರೂಪಾಯಿ ಬಿಟ್ಟು ಅಡ್ಡಾಡ್ತಾನೆ ಇಲ್ಲ ಪುಣ್ಯಾತ್ಮ. ಅದಕ್ಕೆ ನಾವು ಮುಟ್ಟಕ್ ಹೋಗಿಲ್ಲ, ಸುಮ್ನಾಗ್ಬಿಟ್ವಿ. ಪಾಪಚ್ಚಿ ಆಂದವೇ ಇವಾಗ ಹೋಗ್ಬೇಕಾದ್ರೆ ಏನಾಗಿದೆ ಅಂತಂದ್ರೆ ನನ್ ಕಣ್ ತಪ್ಸಿ ನನ್ನ ಮಿಚ್ಚು ಮೂಗೊಳಕ್ಕೆ ಒಂದ್ ಸೊಳ್ಳೆ ಹೊರಟೋಗಿದೆ. ದಗ್ಯಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಇಲ್ಲಿದೆ ಗೈಸ್, ಬರ್ತಾ ಇಲ್ಲ. ನಾನು ದೇವ್ರೇ ಏನು ಕೇಳಿಸ್ತಾ ಇಲ್ಲ ಗೈಸ್. ಸೊ ಡಿಮಾರ್ಟ್ ಹೋಗಿ ಅಷ್ಟೇ ವಿಡಿಯೋ ಮಾಡಿ. ವಿಷಯ ಸಿಂಪಲ್, ಮಿಚ್ಚು ಮೂಗೊಳಕ್ಕೆ ಸೊಳ್ಳೆ ಹೋಗಿದೆ. ಸಾಕು, ಊರಿಗೆ ಹೇಳ್ಕೊಂಡ್ಬಂದ್ರೆ ಮೂಗೊಳಕ್ ಸೊಳ್ಳೆ ಬೇಕು ಅಂತ ಅಷ್ಟೇ ವಿಷಯ. ಒಂದ್ ನಿಮಿಷ ಇಲ್ಲಿ ನೋಡು ಗೈಸ್. ಇವಾಗ ಬಂದ್ವಿ ಡಿಮಾರ್ಟ್ಗೆ. ಇವಾಗ ಒಂದು ಚಾಲೆಂಜ್ ತರ. ಏನ್ ಚಾಲೆಂಜ್ ಅಂತಂದ್ರೆ, ನಾನು ನಿಮಗೆ ಅಂದ್ರೆ ಇವರಿಗೆ ಒಂದು 2000 ರೂಪೀಸ್ ಕೊಟ್ಟು ಶಾಪಿಂಗ್ ಮಾಡಕ್ ಹೇಳಕ್ ಹೋಗ್ತಾ ಇದೀನಿ. ಬರೀ 2000? ಸರಿ ಆಯ್ತು, 3000. ಓಕೆನಾ? ಅಷ್ಟೇ ಇರಕ್ ಸದ್ಯ ನನ್ನ ಹತ್ರ ಇವಾಗ. ಸೊ 3000 ಅಲ್ಲಿ ನೀನ್ ಶಾಪಿಂಗ್ ಮಾಡ್ಬೇಕು, ಓಕೆನಾ? ಬಟ್ ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ, ಶಾಪಿಂಗ್ ನಿನಗಲ್ಲ, ನನಗ್ ನೀನ್ ಮಾಡ್ಬೇಕು. ಇದೇ ಟ್ವಿಸ್ಟ್. ಸೊ ಈಗ ನನ್ಗೆ ನೀನು ಏನೇನ್ ಶಾಪ್ ಮಾಡ್ತೀಯಾ? ಜಸ್ಟ್ 3000 ಪಡ್ಕೊಂಡಿದೀನಿ. ಇನ್ನೇನಾದ್ರು ತಗೋಬರದ? ನನಗೆ ಕ್ಯೂಟ್ ಅನ್ಸ್ತು ಗಾಯ್ಸ್ ಈ ದೀಪ, ನಿಜವಾಗ್ಲು. ಅಂದ್ರೆ ಅದ್ರ ಒಂದ್ ಸುಮ್ನೆ ಹಬ್ಬಗಳಿಗೆ ಹಚ್ಬೋದು ಅಂತ ಅನ್ನಿಸ್ಬೇಕು, ಚಿಕ್ಕದಾಗಿ. ಸೊ ಇದು ನನ್ನ ಇಷ್ಟ, ನಾನ್ ತಗೊಂತಾ ಇರೋದು. ಬಟ್ ಇವರು 3000 ಬಂದ್ಬಿಟ್ಟು ಇವ್ರಿಗೆ ನಾನ್ ಕೊಡ್ತಾರ ಬಜೆಟ್. ಇದ್ರೊಳಗೆ ಇವ್ರು ಶಾಪ್ ಮಾಡ್ಬೇಕು. ನನಗೆ ಏನೇನ್ ಮಾಡ್ತಾರ ಅಂತ ನೋಡೋಣ. ಚಿಚ್ಚು, ನೀನು 3000ಗೆ ಒಂದೇ ಪ್ರಾಡಕ್ಟ್ ಅಂತಾನು ತಗೊಬಹುದು, ಒಂದು ಬಲ್ಕ್ ಆಗಿ ಏನೋ ಸಿಂಗಲ್ ಪ್ರಾಡಕ್ಟ್ ತಗೊಬಹುದು, ಇಲ್ಲ ಚಿಕ್ಕದಂತಾನು ತಗೊಬಹುದು. ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ ಗೈಸ್. ಚಿಟ್ಟೆಗೆ ಆಮೇಲೆ ಇದೇನು ಇದು ಹೂವ. ಇದು ಆಕ್ಚುಲಿ ಇದು ನಾನು ಹೇಳಿದ್ದೆ, ಇದೇನೋ ರೀಸೆಂಟ್ ಆಗಿ ಟ್ರೆಂಡ್ ಆಗ್ತಿದೆ, ತಗೊಳ್ಳೋಣ ಅಂತ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ ಬಂದು ಚಿಟ್ಟೆ ಜೊತೆಗೆ ಇನ್ನೊಂದು ಹೂವ. ಚಿಟ್ಟೆನೇ ಜಾಸ್ತಿ. ಸರಿ ಟೈಮ್ ಆಯ್ತು, ಹೋಗೋಣ. ಇದಕ್ಕೆ 3000 ಆಲೇ ಇಲ್ಲ ಇನ್ನು. ಯು ಕ್ಯಾನ್ ಬೈ. ನನಗೆ ಇನ್ನೂ ಏನ್ ಬೇಕಾದ್ರೆ ಕೊಡಿಸ್ಬೋದು. ದೊಡ್ಡ ಐಟಮ್ ಏನಾದ್ರು ತಗೋಬಿಡೋದು ಅಷ್ಟೇ. ಓಕೆ ಫೈನ್. ಇರೋವರೆಗೂ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ. ಸೆಕೆಂಡ್ ಆಗ್ಬೋದು, ನಿಮಿಷ ಆಗ್ಬೋದು, ಯಾವಾಗ ಹೆಂಗೆ ಮನುಷ್ಯ ನೀರಿನ ಮೇಲೆ ಒಳ್ಳೆ ಇದಕ್ಕಿದಾಗ ಏನಾಯ್ತು ಅಂತಂದ್ರೆ, ಅದು ನಿಂಟಿ ಹೇಳು, ನಾ ಹೇಳ್ತಿರ್ತೇನೆ. ಸಡನ್ ಆಗಿ ಗೊತ್ತಿಲ್ಲ ಗೈಸ್, ರೋಡು ಚಾಕ್ಲೇಟ್, ನಿನಗೆ ನಾರ್ಮಲ್ ತಲೆನೋವು ಒಂದೇ. ಅದಕ್ಕೆ ಏನಾಯ್ತು ಅಂತಂದ್ರೆ, ಸಡನ್ ಆಗಿ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ. ಆಗ ಒಂದ್ ಗಾಡಿ ಪಾಸ್ ಆಯ್ತು. ನಾನೇನೋ ಗಾಡಿ ನೋಡ್ಕೊಂಡು ನಿಂತಿದಾರೇನೋ ಅಂತ ಅನ್ಕೊಂಡು ಕೇಳಿದೆ,
ಗಾಡಿ ನೋಡಂಗಂತ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ ಅಂತ. ಅಂದ್ರೆ ಒಂಥರ ಲವ್ ಕೈಂಡ್ ಆಫ್, ಒಂಥರ ಸ್ಯಾಡ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ ಇತ್ತು. ಸೊ ಅದಕ್ಕೆ ಕೇಳಿದ್ರೆ ಏನಾಯ್ತು ಹೇಳು ಅಂತ ಕೇಳಿದ್ರೆ ಏನಂತ ಹೇಳ್ತಿದ್ರು ಅಂತಂದ್ರೆ, ಒಂದ್ ಕ್ಷಣ ಇರ್ತೀನೋ ಗೊತ್ತಿಲ್ಲ, ಅದೇನಂತ ಇನ್ನೊಂದ್ಸತಿ ಹೇಳ್ಬಿಟ್ಟು ನೀನೇನು. ಒಂದು ಕ್ಷಣ, ಒಂದು ನಿಮಿಷ, ವರ್ಷ, ತಿಂಗಳು, ದಿನ ಎಷ್ಟು ಗೊತ್ತಿಲ್ಲ. ಮನುಷ್ಯ ಮೊದ್ಲೇ ನೀರಿನ ಮೇಲೆ ಗುಳ್ಳೆ ತರ ಇರೋವರೆಗೂ ನಾನು ನಿಚ್ಚನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ದೆ ಅಷ್ಟೇ. ನೀರಿನ ಮೇಲೆ ಇರೋ ಗುಳ್ಳೆ ತರ ಮನುಷ್ಯ, ಅದು ಎಲ್ರಿಗೂ ಅಪ್ಲಿಕೇಬಲ್. ಸೊ ಇಟ್ಸ್ ಅಪ್ಲಿಕೇಬಲ್ ಇವನ್ ಫಾರ್ ಮೀ. ನೀನ್ ಚೆನ್ನಾಗಿರ್ಬೇಕಷ್ಟೇನೆ. ನಾವ್ ಚೆನ್ನಾಗಿರ್ಬೇಕು, ಅದೇ ನೀನ್ ಚೆನ್ನಾಗಿರ್ಬೇಕು. ಟುಗೆದರ್. ಸುಮ್ನಿರಮ್ಮ, ಟೀ ಅಂಗಡಿ ಮುಂದೆ ಹೇಳತ್ತರ ಒಂದೇ ಒಂದ್ ಸಿಪ್ ಕಾಫಿ ಟೀ ಕೊಡ್ಸ. ಅಲ್ಲ, ಏನಾದ್ರು ಕಾಫಿ ಟೀ ಅಂತೀನಿ, ಚಾಕ್ಲೇಟ್ ಟೀ. ತಗೋ, ಏನಾಗಲ್ಲ. ನೀನ್ ಕುಡಿಬೇಕು ಅಂದ್ರೆ ಕುಡಿ. ನಾನ್ ನಿನ್ ತಲೆನೋವು ಒಂದಲ್ಲ, ಚಾಕ್ಲೇಟ್ ತಿಂದ್ರೆ ಕುಡಿದ್ರೆ ಜಾಸ್ತಿ ಆಗುತ್ತೆ ಅಂತ. ನಾನ್ ನಾರ್ಮಲ್ ಟೀನೇ ಹೇಳ್ತಾ ಇದ್ದೆ. ಅವ್ರ ಯಾರು ಒಂದ್ ಕೆಲ್ಸ ಮಾಡು, ಎರಡು ನಾರ್ಮಲ್ ಟೀನೇ ಹೇಳು. ಎರಡು ನಾರ್ಮಲ್ ಟೀನೇ ಹೇಳು. ಬೇಡ, ನಾನ್ ಸಿಪ್ ಕುಡಿತೀನಿ, ಚಾಕ್ಲೇಟ್ ಟೀ ಕುಡಿ. ಇಲ್ಲ ಇರ್ಲಿ, ನಾನ್ ಕುಡಿದ್ರೆ ನಿನ್ ಕುಡಿಬೇಕು ಅನ್ಸುತ್ತೆ ಆಮೇಲೆ. ಇಲ್ಲ ಬಂದ್ರ ಸೀರಿಯಸ್ಲಿ. ಇಲ್ಲ ನೋಡಿ ಗಾಯ್ಸ್, ಅಲ್ಲಿ ಯಾವ್ದೋ ಒಂದ್ ನಾಯಿ ಇತ್ತು, ಬಿಸ್ಕೆಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ತಿಂತ ಇಲ್ಲ, ತಿನ್ನದ್ ಬಾ. ತಿನ್ಸು ಬಾ. ಏನ್ ನಾನೇನ್ ತಿನ್ನಿಸ್ಲಿ? ಅದ್ ಗುರಾಯಿಸ್ತಿರೋದ್ ನೋಡಿದ್ರೆ ಭಯ ಆಗ್ತೈತ್ ನನ್ಗೆ. ನಿನಗ್ ಭಯ? ನಂಗೊತ್ತೆ, ನಾ ತಿನ್ನಕ್ ಹೇಳೋದ್. ಭಯ ಭಕ್ತಿ ಇಲ್ದೆ ಇದೆ ಅಂತಂದ್ರೆ ತಿನ್ನದ್ ಬ್ರೋ. ಚಿನಿ ಅಮ್ಮ ತಾಯಿ, ಅದು ಹೊಟ್ಟೆ ತುಂಬಾ ಬಿರಿಯಾನಿ ತಿನ್ಕೊಂಡ್ ಬಂದಿರುತ್ತೆ ಎಲ್ಲಾದ್ರೂ ಬಾ, ತಿನ್ನುತ್ತೆ, ಹೊಟ್ಟೆ ಅಶ್ವಾದಾಗ ಎದ್ದಳತ್ ಅದೇನೆ. ಇಲ್ಲ ಗೈಸ್, ತಿಂತಾ ಇದೆ. ಇವಳು ಖುಷಿ ನೋಡಕ್ ಅದರಿಂದ ಹೋಗ್ಲಿ. ತಿನ್ನೋದು ಹೊರಟೋಗುತ್ತೆ. ತಿನ್ನಲ್ಲ, ಹೊರಟೋಗುತ್ತೆ ಆಮೇಲೆ. ಸೊ ಗೈಸ್, ತಗೊಂಡ್ವಿ ಟೀ, ಚಾಕ್ಲೇಟ್ ಟೀ ಒಂದು, ನಾರ್ಮಲ್ ಟೀ ಒಂದು. ನನ್ಗೂ ನಾರ್ಮಲ್ ಟೀನೇ ಹೇಳು ಅಂತಂದ್ರೆ ಪಾಪ ಚಾಕ್ಲೇಟ್ ಟೀ ಕುಡಿತೀನಿ ಅಂತಂದು ನಂಗೆ. ನಿನಗೆ ಚಾಕ್ಲೇಟ್ ಟೀ ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಡಾರ್ಕ್ ಚಾಕ್ಲೇಟ್ ಅಂದ್ರೆ ತಲೆನೋವು ಹೋಗ್ಸುತ್ತೆ. ಬಟ್ ಇದ್ರಲ್ಲಿ ನಾರ್ಮಲ್ ಚಾಕ್ಲೇಟ್ ಅಲ್ವಾ, ಇದ್ರಲ್ಲೆಲ್ಲ ಸ್ವೀಟ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನೀನ್ ತಿಂದ್ರೆ ನಿನ್ಗೆ ತಲೆನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ನಾರ್ಮಲ್ ಟೀ ಕುಡಿದ್ರೆ ಕಡಿಮೆ ಆಗ್ಬೋದು ಅಂತ ಹೇಳಿ. ಓಕೆ, ಆಕ್ಚುಲಿ ಒಂದ್ ಕಾನ್ಸೆಪ್ಟ್ ಇದೆ, ನನ್ಗೂ ಗೊತ್ತಿಲ್ಲ. ಈ ತರ ಹಿಂಗೆ ಚಿಯರ್ಸ್ ಮಾಡ್ಬೇಕಾದ್ರೆ ಈ ತರ ಇನ್ನೊಂದು ಟೀ ಬೆಳೆಸ್ಬಿಟ್ಟು ಇವತ್ತು ಅವತ್ತು ನಾವ್ ರೆಕಾರ್ಡೇ ಮಾಡಿಲ್ಲ ಅದನ್ನ. ಹೌದಲ್ವಾ? ಸೊ ಒಂದ್ ಕಾನ್ಸೆಪ್ಟ್ ಇದೆ, ಚಿಯರ್ಸ್ ಮಾಡ್ಬೇಕಾದ್ರೆ ಸುಮ್ನೆ ಹಿಂಗ್ ಅನ್ಬೇಕು, ಟಚ್ ಮಾಡಬಾರ್ದು. ಟಚ್ ಮಾಡಿದ್ರೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಎಂತದ ಇದು? ಯಾವ ದಡ್ಡ ಹೇಳಿರ್ಬೇಕು ಅನ್ಕೋತೀನಿ. ಮತ್ ನೀನ್ ಯಾಕೆ ಫಾಲೋ ಮಾಡ್ತಿದ್ದೆ ಇಷ್ಟ ದಿನ? ನಾನು ಭಯ ಇರುತ್ತಲ್ಲ. ಓಕೆ, ಎನಿವೆ, ಸೊ ಈ ತರ ಒಂದ್ ಕಾನ್ಸೆಪ್ಟ್ ಇದೆ. ಈ ತರ ಕಾನ್ಸೆಪ್ಟ್ ನನಗೆ ತುಂಬಾ ಜನ ಹೇಳಿದ್ದಾರೆ, ಬಟ್ ಅದು ನಿಜವಾಗ್ಲೂನಾ ಏನೋ ಗೊತ್ತಿಲ್ಲ ನನಗೆ. ಆಕ್ಚುಲಿ ಚಿಯರ್ಸ್ ಮಾಡಿದಾಗ ನನಗೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಇಲ್ಲ, ಆಕ್ಚುಲಿ ಲಾಫಿಂಗ್ ಕ್ಲಬ್ ನಡೀತಾ ಇದೆ. ಸೊ ಆತರ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಗೈಸ್, ಇದು ನಿಜಾನಾ ಅಥವಾ ನಿಜಾನಾ ಅಂತಂದ್ರೆ ತುಂಬಾ ಜನ ಮಾತಾಡ್ತಾರ. ನಿಮ್ಗೂ ನೀವು ಈ ತರ ಕೇಳಿದೀರಾ ಈ ತರ ಅಂತ ಕಾಮೆಂಟ್ ಅಲ್ಲಿ ಹಾಕಿ. ಸೊ ಗಾಯ್ಸ್, ಕನ್ಫ್ಯೂಸ್ ಆಗ್ಬೇಡಿ, ಯಾವ್ದೋ ಗೋಡೆ ಪಕ್ಕದಲ್ಲಿ ನಿಂತಿಲ್ಲ, ಆಕ್ಚುಲಿ ಮಲ್ಗಿದೀವಿ ಟೆರೆಸ್ ಅಲ್ಲಿ ಬಂದು. ಸುಮ್ಮನೆ ಹಿಂಗೆ ಏನೇನೋ ಮಾತಾಡ್ತಿದ್ವಿ, ಲೈಕ್ ಪಾಸ್ಟ್ ಆಗಲಿ, ಫ್ಯೂಚರ್ ಆಗಲಿ, ಆ್ಯಂಡ್ ನಮ್ಮ ಸರ್ಕಲಲ್ಲಿ ನಡೀತಾ ಇರೋಂಥ ಸಿಚುವೇಶನ್ಸ್ ಆಗಲಿ, ಹಿಂಗೆ ಮಾತಾಡ್ತಿದ್ವಿ. ಸೊ ಅದರಲ್ಲಿ ವ್ಲಾಗ್ನ ಎಂಡ್ ಮಾಡೋಕ್ಕೆ ಬರ್ತೀವಿ. ಸೊ ಹಿಂಗೆ ಎಂಡ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್. ಒಂಥರ ಚೆನ್ನಾಗಿದೆ ಈ ಥರ ಕಾನ್ವರ್ಸೇಷನ್ ಮಾಡೋದು ಅವಾಗ ಕಪಲ್ಸ್ ಮಧ್ಯೆ ಅಥವಾ ಫ್ರೆಂಡ್ಸ್ ಆಗಲಿ. ಒಂಥರ ಹಿಂಗೆ ಹೇಳೋದಿದ್ದು ಒಂದು ಹೆಲ್ದಿ ಟೈಮ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಇಬ್ರಿಗೂ ಟೈಮ್ ಕೊಟ್ಕೊಂಡು ಎಂತ ಇಲ್ಲ. ಹಂಗೆ ಬಂದ್ವಿ. ಆ್ಯಕ್ಚುಲಿ ಹಂಗೆ ಡೈರೆಕ್ಟಾಗಿ ಹೋಗಿ ಮನೆಗೂ ಹೋಗಲಿಲ್ಲ, ಡೈರೆಕ್ಟಾಗಿ ಆ ಥಿಂಗ್ಸ್ ಎಲ್ಲ ಇಟ್ಬಿಟ್ಟು ಹಂಗೆ ಬಂದ್ಬಿಟ್ವಿ ಟೆರೆಸ್ಗೆ. ಬಂದು ಸುಮ್ಮನೆ ಹಿಂಗೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಹಿಂಗೆ ಸ್ಟಾರ್ಸ್ ನೋಡೋಣ ಅಂದ್ಕೊಂಡ್ವಿ, ಸ್ಟಾರ್ಸ್ ಇಲ್ಲ ಸ್ಕೈಯಲ್ಲಿ, ತೋರಿಸ್ಬಿಟ್ಟು ಕಾಣಿಸೋದು ಇಲ್ಲ. ಸೊ ಸ್ಟಾರ್ಸ್ ಇಲ್ಲ. ಇನ್ನೊಂದು ಎಷ್ಟನೇ ತಾರೀಕು? 25th ನಾಳೆಲ್ಲ ನಾಡಿದ್ದು ಅಲ್ಲ? ಸರಿ, 25th ಅಲ್ಲ, ಸರಿ ಹೊರಟೋಯ್ತಲ್ವ ಡೇಟ್. ನಾನು ಯಾವ್ದು ಮಾತಾಡ್ತಿದ್ದೀನಿ?
ಮುಂದಿನ ತಿಂಗಳು 25 ಕಳ್ಕೊಬೇಕಷ್ಟೇ. 27th ಅನ್ಕೋತೇನೆ ಇವತ್ತು. ಫುಗಾಟ್ ಡೇಟ್ ಎಷ್ಟು ಇವತ್ತು 27th ಅನ್ಕೋತ. ಸೊ ಇನ್ನೊಂದು 2 days ಅಲ್ಲಿ ಇನ್ನೊಂದು ಮೂನ್ ಬರುತ್ತೆ. ಸೊ ಈಗ ಸ್ಕೈಯಲ್ಲಿ ಸ್ಟಾರ್ಸ್ ಇಲ್ಲ, ನನ್ನ ಲೈಫಲ್ಲಿ ಇರೋ ಸ್ಟಾರ್ ಇಲ್ಲಿದೆ. ಬ್ರೈಟೆಸ್ಟ್ ಸ್ಟಾರ್. ಸೊ ಗಾಯ್ಸ್, ಓಕೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಪವರ್ ಬರುತ್ತೆ. ಪವರ್ ಏನೇನೋ ಮಾತಾಡಿಲ್ಲ. ಏನೋ ಒಂದು ಡೈಲಾಗ್ ಹೇಳ್ತಿದ್ದೀನಮ್ಮ. ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾನು ಕಟ್ ಮಾಡ್ತೀನಿ, ಇದು ಕಟ್ ಎಡಿಟಲ್ಲಿ ಕಟ್ ಮಾಡಿಬಿಡ್ತೀನಿ. ನಿಂಗೆ ಟೈಗರ್ ಪ್ರಭಾಕರ್ ಸರ್ ಗೊತ್ತಾ ಕನ್ನಡದಲ್ಲಿ? ಯಾರ್ದೋ ವಾಯ್ಸ್ ಅಂತ ಗೊತ್ತಾಯ್ತು, ಯಾರ್ದು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಓಕೆ ಗಾಯ್ಸ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರಮ್ ಈ ಬಂಧನ. ಬಾಯ್. ಸೊ ಗೈಸ್, ಏನಂತಂದ್ರೆ ಒಂದು ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡೋಣ ಅಂತ ಇಬ್ರು ಡಿಸೈಡ್ ಮಾಡಿದೀವಿ. ತೋರ್ಸಮ್ಮ ಏನೇನು ಐಟಮ್ ಇದೆ ಪ್ರಾಡಕ್ಟ್ ಅಂತ. ಯಾವ ಅಂಗಡಿನೂ ಇಲ್ಲ ಗೈಸ್, ಒಂದು ನಿಮಿಷ ತೋರಿಸ್ತೀನಿ ರೀ. ನನಗೋಸ್ಕರ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದು ಏನೇನು ಅಂತ ಎಲ್ಲ ಎಕ್ಸ್ಪ್ಲೇನ್ ಹೇಗೆ ಅಂತ. ಇದು ತೊಗೊಂಡ್ವಿ ಗೈಸ್. ಇದು ಆ್ಯಕ್ಚುಲಿ 3000 ಬಜೆಟಲ್ಲಿ ಬೀಳಲ್ಲ, ಇದು ನಾನೇ ತೊಗೊಂಡಿದ್ದು. ಅದಾದಮೇಲೆ ಇವರು ತೊಗೊಂಡಿದ್ದು ಇದು ಚೆನ್ನಾಗಿದೆ, ಇದು ಯಾವುದೋ ಒಂದು ಕ್ಲಿಪ್ ಇದು. ಆಮೇಲೆ ಇದು ರಬ್ಬರ್ ಬ್ಯಾಂಡ್ಸು ಇದು. ಆಮೇಲೆ ಇದು ಅದೇ ಇದು ಚಿಟ್ಟೆ. ಇದು ಆ್ಯಕ್ಚುಲಿ ಫಿಲಿಪ್ಸ್ ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ಆದರೆ ಇದೇನೋ ಒಂದು ಸ್ವಲ್ಪ ಜಾಸ್ತಿ ಬೇಗ ಸ್ಟ್ರೈಟ್ ಆಗ್ತಿಲ್ಲ ಅಂತ ಹೇಳಿ ಇದನ್ನು ಇವತ್ತು ಇದನ್ನು ತಂದ್ವಿ. ಸೊ ನಾನು ಇನ್ನೂ ಯೂಸ್ ಮಾಡಿಲ್ಲ, ಈಗ ಯೂಸ್ ಮಾಡಬೇಕು, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇದರಲ್ಲಿ ಆ್ಯಕ್ಚುಲಿ ಏನೋ ಕರ್ಲರು ಮತ್ತು ಇನ್ನು ಯಾವುದೋ ಏನೇನೋ ಇದೆ. ಸೊ ಯೂಸ್ ಮಾಡಿಬಿಟ್ಟು ಬೇಕಾದ್ರೆ ನಾನು ರಿವ್ಯೂ ಹೇಳಿ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆ್ಯಂಡ್ ಇದೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದ್ರೆ. ಇದು ಮುಂಚೆ ನಾನು ತೊಗೊಂಡಾಗಂತೂ ಸಖತ್ತಾಗಿದೆ. ನಾನು ತೊಗೊಂಡಿದ್ದು ಆ್ಯಕ್ಚುಲಿ ಎಷ್ಟೊಂದು 4-5 years ಆಯಿತು ಆ್ಯಕ್ಚುಲಿ ನಾನು ತೊಗೊಂಡು. ಈಗೀಗ ಒಂದು ಸ್ವಲ್ಪ ಬೇಗ ಸ್ಟ್ರೈಟ್ ಆಗ್ತಿಲ್ಲ, ಒಂಥರ ಕೆರಾಶೈನ್ ಅಂತ. ಇದರಲ್ಲಿ ಸ್ಟ್ರೈಟ್ ಮಾಡಿದ್ರೇ ಒಂಥರ ಲೈಕ್ ಯಾವ ಥರ ಕೂದಲೇ ಒಂಥರ ಶೈನ್ ಇರೋ ಥರ ಬರುತ್ತೆ. ಸೊ ಇದು ಹೇಗಿದೆಯೋ ಗೊತ್ತಿಲ್ಲ, ಐ ವಿಲ್ ಯೂಸ್ ಇಟ್. ಚೆನ್ನಾಗಿತ್ತು ಅಂತ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಇದೇನಿಗೆ ತೊಗೊಂಡಿದೆ ಅಂತ ಗೊತ್ತಿಲ್ಲ ಇವರು. ಏನಿಗೆ ಬಂದರು ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಐಟಮ್ ಇದೆ, ತಡಿ ಹೇಳ್ತೀನಿ. ಇದು ಈ ತಡಿ ಇನ್ನೊಂದು ಚಿಕ್ಕದೆಲ್ಲೋ ಇತ್ತು. ಯಾವುದು ಬಂಗಾರ? ಇನ್ನೊಂದಿಲ್ಲ ಚಿಟ್ಟೆ. ಯಾವ್ದಿಲ್ಲ? ಇನ್ನೊಂದು ಚಿಟ್ಟೆ ಥರದ್ದೇನೋ ಒಂದಿತ್ತು. ಯಾವ್ದು ಕಲರಾ? ಅದು ನೀನು ತಗೊಂಡಿಲ್ಲ, ಬೇಡ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಯಾವ್ದು ಕ್ಲಿಪ್ಸ್ ಅಲ್ಲಮ್ಮ, ಚಿಟ್ಟೆದ ಇನ್ನೊಂದು ಏನೋ ಇತ್ತು. ಇಲ್ಲ ಬಂಗಾರು, ಇದೊಂದು ಅಷ್ಟೇ. ಚಿಟ್ಟದಂದ್ರೆ ಇದೆ. ಹಾಯ್ ಮಾಮಿ. ಹಾಯ್ ಅಮ್ಮ. ನಮ್ಮಮ್ಮ ಬಂದ್ಬಿಟ್ರು. ವಿಡಿಯೋ ಚೇಂಜ್. ಇದು ಚಿಟ್ಟೆಗೆ ಬರ್ತೀರಾ ನೀವು? ನೋ ಚಿಟ್ಟೆಗೆ ತಲೆಗೊಂದು ಚಿಟ್ಟೆ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡೆ ನನ್ನ ಚಿಟ್ಟೆಗೆ. ನೆಕ್ಸ್ಟ್ ಬರೀ ಚಿಟ್ಟೆ ಇದ್ರೆ ಸಾಕಾಗಲ್ವೇನೋ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನ್ಯಾಚುರಲ್ ಆಗಿ, ನ್ಯಾಚುರಲ್ ಅಲ್ಲ, ತಲೆಗೊಂಚೂರು ಚಿಟ್ಟೆಗೆ ಫ್ಲವರ್ ಬೇಕು ಅದಕ್ಕೆ. ಚಿಟ್ಟೆಗೆ ಫ್ಲವರ್. ಆಮೇಲೆ ಚಿಟ್ಟೆ ಸುತ್ತನೂ ಚಿಟ್ಟೆ ಇರ್ಬೇಕು, ಅದಕ್ಕೆ ಇದನ್ನ ತಗೊಂಡೆ. ಇದೆಲ್ಲ ಸೇರ್ಸು. ನನಗೆ ಇದ್ರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಯಾವ್ದು ಗೊತ್ತಾ? ನನಗೆ ಆ್ಯಕ್ಚುಲಿ ತುಂಬ ಕ್ಯೂಟ್ ಅನಿಸಿದ್ದು ಈ ಕ್ಲಿಪ್ಸ್ ಅನ್ನಿಸ್ತು, ಒಂಥರ ಮ್ಯಾಟ್ ಕ್ಲಿಪ್ಸು. ಅದಾದಮೇಲೆ ನನಗೆ ಇದು ಇಷ್ಟ ಆಯಿತು ಆ್ಯಂಡ್ ಇದು ಇಷ್ಟ ಆಯಿತು. ಒಂಥರ ನಾರ್ಮಲ್ ಯೂಸ್ಗೆಲ್ಲ ಡೈಲಿ ಯೂಸ್ಗೆ ಹಾಕೊಬೋದು. ಆಮೇಲೆ ರಬ್ಬರ್ ಬ್ಯಾಂಡ್ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು, ಯಾವುದು ಚೆನ್ನಾಗಿಲ್ಲ ಅಂತಿಲ್ಲ. ಇದೆಲ್ಲ ಒಂಥರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದೆಲ್ಲ. ಒಟ್ಟಿನಲ್ಲಿ ಇಷ್ಟ ಐಟಮ್ ಎಲ್ಲ ಸೇರಿಸಿದ್ರು ಕರೆಕ್ಟ್ ಕವರ್ ಆಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ನೀನೇ ಹೇಳ್ಬಿಡು. ಅದಕ್ಕೇನೆ ಕುರ್ತಾನು ಏನಮ್ಮ ಅದು? ನೀನೇ ಹೇಳು, ನಾನು ಹೇಳಲ್ಲ. ಅದೇನಮ್ಮ ಅದು? ನೀನ್ ಹೇಳ್ಬೇಕು, ಅದೆಲ್ಲ ಹಂಗೆ ಕೇಳಂಗಿಲ್ಲ. ಒಂದ್ಸತಿ ಹೇಳ್ಕೊಟ್ಮೇಲೆ ತಲೆಲಿರ್ಬೇಕು. ಏನಂತಾರ ಪ್ಯಾಂಟ್ ಅಂತಾರ? ನಿಂಗೆ ಗೊತ್ತು, ಡೌ ಮಾಡ್ಬೇಡ, ಹೇಳೇನು. ಲೆಗಿನ್ಸ್ ನೋಡ್ದ ತಾನಾಗೆ ಬರುತ್ತೆ, ಆದ್ರೂ ಹಿಂಗೆ ನಾಚಿಕೆ ಅಯ್ಯೋ. ಸೊ ಒಂದು ಕುರ್ತಾನು ಲೆಗಿನ್ಸ್ ತಗೊಂಡೆ. ಅಲ್ಲಿಗೆ ಸಮ ಹೊಟ್ಟೆ 3000 ಕಂಪ್ಲೀಟ್ ಆಗತ್ತಲ್ಲ. ಲೆಗ್ಗಿನ್ಸ್ ಮತ್ತೆ ಕುರ್ತಾನ ಇನ್ಯಾವ್ದ್ರ ವಿಡಿಯೋದಲ್ಲಿ ಹಾಕ್ತೀನಿ, ವೇರ್ ಮಾಡ್ತಾಳೆ, ಅವತ್ತು ಮೆನ್ಷನ್ ಮಾಡ್ತಾಳೆ. ಸೊ ಅಷ್ಟೇ, ಇಷ್ಟೇ ಗೈಸ್. ಆ್ಯಕ್ಚುಲಿ ಇವತ್ತಿನ ಶಾಪಿಂಗ್ ಇದೊಂದಕ್ಕೇನೆ ಅರ್ಧಕ್ಕರ್ಧ ಬಜೆಟ್ ಹೋಗ್ಬಿಡ್ತು. ಹೋಗ್ಲೇನೆ
ತೋರಿಸ್ಬೇಕಿತ್ತು ಏನೇನು ನಾವು ತಗೊಂಬಂದ್ವಿ ಅಂತ. ಆಕ್ಚುಲಿ ಹೌದು, ನಾವು ಬಾಯ್ ಬಾಯ್ ಅಂತ ಎಲ್ಲ ದೊಡ್ಡದಾಗಿ ಹೇಳ್ಬಿಟ್ವಿ. ಆಮೇಲೆ ನೆನ್ಪಾಯ್ತು. ಏನು ಐಟಮ್ ತೋರಿಸಿಲ್ಲ, ಚಾಲೆಂಜ್ ಕಂಪ್ಲೀಟ್ ಆಗಿರೋದು ಏನು ರಿಸಲ್ಟ್ ಅಂತ ಹೇಳ್ಬಿಟ್ಟು ಮತ್ತೆ ಐಟಮ್ ಬಂದಾಗ ತೋರಿಸಿದ್ದು ತೋರಿಸ್ಬಿಡೋಣ. ಅದು ಆಕ್ಚುಲಿ ನಿದ್ದೆ ಬಂದ್ಬಿಡ್ತು ಗೈಸ್, ಈಗಲೂ ನಿದ್ದೆ ಬರ್ತಾ ಇದೆ. ಬಟ್ ಆದರೆ ತೋರಿಸ್ಬೇಕಲ್ಲ ಅಂತ ವಿಕೇಮಗೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಆಲ್ಸೋ ಕಾಮೆಂಟ್ ಮಾಡಿ. ಆಮೇಲೆ ಬೆಲ್ ನೋಟಿಫಿಕೇಶನ್ ಮಾಡಿ. ಏನಮ್ಮ ಇಷ್ಟ ಆಯ್ತೇನಮ್ಮ? ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್.